ಸ್ಥಳೀಯ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ। बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट, हमें मान के चलता हूँ कि प्रदेश में भी हमारी रेलवे वैगन का कारखाना इस प्रकार से BEML बनाने वाला है। तो मैं आज यहाँ निरीक्षण करने भी आया। साथ ही साथ 2001वां है ना, ये 21वां डब्बा आज हमने लोकार्पित किया है। यशस्वी प्रधानमंत्री श्रीमान नरेंद्र मोदी के नेतृत्व में रेलवे में तो अद्भुत काम हुआ है और रेलवे के लिए सभी प्रकार की हमारी अलग अलग कंपनियों ने जो काम किया है, ये मेड इन इंडिया का सबसे उत्कृष्ट उदाहरण है। ಸ್ಥಳೀಯ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ। बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट, हमें मान के चलता हूँ कि प्रदेश में भी हमारी रेलवे वैगन का कारखाना इस प्रकार से BEML बनाने वाला है। तो मैं आज यहाँ निरीक्षण करने भी आया। साथ ही साथ 2001वां है ना, ये 21वां डब्बा आज हमने लोकार्पित किया है। यशस्वी प्रधानमंत्री श्रीमान नरेंद्र मोदी के नेतृत्व में रेलवे में तो अद्भुत काम हुआ है और रेलवे के लिए सभी प्रकार की हमारी अलग अलग कंपनियों ने जो काम किया है, ये मेड इन इंडिया का सबसे उत्कृष्ट उदाहरण है। ಸ್ಥಳೀಯ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ। बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट, हमें मान के चलता हूँ कि प्रदेश में भी हमारी रेलवे वैगन का कारखाना इस प्रकार से BEML बनाने वाला है। तो मैं आज यहाँ निरीक्षण करने भी आया। साथ ही साथ 2001वां है ना, ये 21वां डब्बा आज हमने लोकार्पित किया है। यशस्वी प्रधानमंत्री श्रीमान नरेंद्र मोदी के नेतृत्व में रेलवे में तो अद्भुत काम हुआ है और रेलवे के लिए सभी प्रकार की हमारी अलग अलग कंपनियों ने जो काम किया है, ये मेड इन इंडिया का सबसे उत्कृष्ट उदाहरण है। ಸ್ಥಳೀಯ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ.
ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ. बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट, हमें मान के चलता हूँ कि प्रदेश में भी हमारी रेलवे वैगन का कारखाना इस प्रकार से BEML बनाने वाला है. तो मैं आज यहाँ निरीक्षण करने भी आया. साथ ही साथ 2001वां है ना, ये 21वां डब्बा आज हमने लोकार्पित किया है. यशस्वी प्रधानमंत्री श्रीमान नरेंद्र मोदी के नेतृत्व में रेलवे में तो अद्भुत काम हुआ है. और रेलवे के लिए सभी प्रकार की हमारी अलग अलग कंपनियों ने जो काम किया है, ये मेड इन इंडिया का सबसे उत्कृष्ट उदाहरण है. ಸೆಳೆಯುವ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ CM ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ. बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट, हमें मान के चलता हूँ कि प्रदेश में भी हमारी रेलवे वैगन का कारखाना इस प्रकार से BEML बनाने वाला है. तो मैं आज यहाँ निरीक्षण करने भी आया. साथ ही साथ 2001वां है ना, ये 21वां डब्बा आज हमने लोकार्पित किया है. यशस्वी प्रधानमंत्री श्रीमान नरेंद्र मोदी के नेतृत्व में रेलवे में तो अद्भुत काम हुआ है. और रेलवे के लिए सभी प्रकार की हमारी अलग अलग कंपनियों ने जो काम किया है, ये मेड इन इंडिया का सबसे उत्कृष्ट उदाहरण है. ಸೆಳೆಯುವ ಸಲುವಾಗಿ ಬೆಂಗಳೂರಿಗೆ ಮಧ್ಯಪ್ರದೇಶದ CM ಮೋಹನ್ ಯಾದವ್ ಅವರು ಆಗಮಿಸಿದ್ರು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದರು. ಮಧ್ಯಪ್ರದೇಶದ ಹೂಡಿಕೆದಾರರಿಗೆ ಸ್ನೇಹಮಯಿ ವಾತಾವರಣ ರೂಪಿಸಿದ್ದು, ಬೆಂಗಳೂರಿನಲ್ಲೂ ಕೂಡ ಹೂಡಿಕೆ ಮಾಡಿ, ಮಧ್ಯಪ್ರದೇಶದಲ್ಲೂ ಕೂಡ ಹೂಡಿಕೆ ಮಾಡಿ ಅಂತ ರಾಜ್ಯದ ಹೂಡಿಕೆದಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಸ್ಥಳ ಹಾಗೆ ವಿದ್ಯುತ್ ಹಾಗೆ ಸರ್ಕಾರ ಉದ್ಯಮಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೀವು ತಿಪ್ಪಸಂದರ್ ಬಳಿಯ BEMLಗೆ ಭೇಟಿ ನೀಡಿದ್ರು. ಈ ವೇಳೆ 2100 ಮೆಟ್ರೋ ಕೋಚ್ ಉತ್ಪಾದನೆಗೆ ಹಸಿರು ನಿಶಾನೆಯನ್ನು ನೀಡಿ ಶುಭ ಕೋರಿದ್ದಾರೆ. मैं बेंगलोर CM बनने के बाद दूसरी बार आया हूँ. बीते अगस्त में जब मैं आया था तो हमारी इंडस्ट्री कॉन्क्लेव को लेकर के GIM जब होने वाली थी, खासकर ग्लोबल इन्वेस्टर समिट